जय, बोलो भारत माता की जय। ಆಹ್ವಾನ ಅಭಿಯಾನದ ಅಡಿಯಲ್ಲಿ ಹಾಗೂ ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ಇವತ್ತು ಏನು ಇದೆ ಅಂತ ಇವತ್ತು ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ರಾಷ್ಟ್ರೀಯ ಮಾತಾ ಆಗಿ ಅದನ್ನು ನಾಮಕರಣ ಮಾಡಬೇಕು ಮತ್ತು ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಅದಕ್ಕೆ ಗೋಗಳಿಗೆ ಮೀಸಲಾತಿ ಇಡಬೇಕು. ಯಾಕಂದರೆ ಇದು ಹಿಂದಿದಕ್ಕಿಂತ ನಮ್ಮ ಭಾರತ ಇವು ಕೃಷಿ ಆಧಾರಕ್ಕೆ ನಾವು ಅವಾಗಿಡಿದು ಗೋಮಾಳ ತಂದು ಜಮೀನದ ಅವೆಲ್ಲ ನಾವು ಅದನ್ನು ಕುಳ್ಳ ಮಾಡಬೇಕು. ಕುಳ್ಳ ಮಾಡೋಕ್ಕೆ ಗೋಗೆ ಮೀಸಲಾತಿ ಇಡಬೇಕು. ಪ್ರತಿಯೊಂದು ಇವು ಎಲ್ಲ ನಮ್ಮ ಆಗ್ರಹಗಳದಾವೆ. ಇದ್ರ ಮುಖಾಂತರ ನಾವು ತಿಳಿಸುವಂಥ ಒಂದು ಕೆಲಸ ಏನು ಮಾಡಬೇಕು ಅಂತಂದ್ರೆ ಇವತ್ತಿಗೆ ನಗರದಲ್ಲಿ ಕೂಡ ಸಾಕಷ್ಟು ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ದಿನನಿತ್ಯ ನೋಡ್ರಿ ಇವತ್ತು ಎಷ್ಟು ಗೋ ಸೇವಾ ದನ ಆಕಳುಗಳು ಕೊಲ್ಲುವಂಥ ಕಟಕರಂಥ ಇವೆಲ್ಲ ನಮ್ಮ ಬಿಜಾಪುರ ನಗರದಲ್ಲಿ ಬಹಳಷ್ಟು ಇದು ಚಲಿತ ಆಗಿದ್ದಾರೆ. ಆದರೆ ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ನಡೆದಂಥ ಈ ಸಮಿತಿ ವತಿಯಿಂದ ಒಂದು ಅಭಿಯಾನ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡಬೇಕು. ಏನಂದರೆ ಇದು ಇಲ್ಲಿಗಲ್ ಗೋ ಇದು ಅದಲ್ರಿ ಕಟಕರ ಕಸಾಯಿ ಖಾನೆಗಳು ಅದಲ್ರ ಅವು ಬಂದ್ ಮಾಡಬೇಕು, ಬ್ಯಾನ್ ಮಾಡಬೇಕು. ಅವಕ್ಕೆ ಪರ್ಮಿಷನ್ ಇಲ್ಲ, ಏನೇ ಇಲ್ಲ. ಆ ಥರ ಅವರು ಇಲ್ಲೆಲ್ಲ ಗೋ ಕಡಿತಾರೆ. ಅದು ಒಂದು ನಿರ್ಬಂಧ ಹಾಕಬೇಕಂತ ನಮ್ಗೆ. ಮತ್ತು ನಮ್ಮ ದೇಶದ ಒಂದು ಗೋ ರಕ್ಷಣೆ ಇದು ಗೋಮಾತಾ ಇದು ನಮ್ಮ ದೇಶದ ಒಂದು ಚಿಹ್ನೆ ರಾಷ್ಟ್ರಮತ ಮಾಡಬೇಕಂತ ನಮ್ಮ ಕಳಕಳಿ ವಿನಂತಿ ಇದೆ ರಾಜ್ಯ ಕೇಂದ್ರಕ್ಕೆ. ಆಮೇಲೆ ಈ ಗೋ ಕಡಿಯೋದ್ರಿಂದ ಇಲ್ಲಿ ನಮ್ಮ ಕೆಲವರಿಗೆ ಕುಲ ಬಾಂಧವರಿಗೆ ವಿಭಿನ್ನ ಇದು ಅನ್ನಿಸ್ತದ. ಆದರೆ ನಮ್ಮ ದೇಶದ ಇದು ಒಂದು ಪ್ರಾಣಿ ಅದು, ಪಶು. ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕಂತ ನಾವು ವಿನಂತಿ ಅದಲ್ಲ ನಮ್ಮ ಬಿಜಾಪುರ ನಗರದವರಿಂದ ಹಾಗೂ ರಾಷ್ಟ್ರದಿಂದ ಐತಿ ಆಲ್ರೆಡಿ. ಅದು ನಾಳೆ ಬಿಲ್ಲನ್ನು ಮನ್ನಣೆ ಮಾಡಬೇಕಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡತ್ತೀವಿ ಮತ್ತು ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಮನವಿ ಮಾಡತ್ತೀವಿ ಆಲ್ರೆಡಿ. ಗಾಂಧಿನಗರ ಇರ್ಬೋದು, ದರ್ಗಾ ಕ್ರಾಸ್ ಹತ್ರ ಅಲ್ಲಿ ಕೂಡ ಇಲ್ಲಿಗಲ್ ಕಸಾಯಿಖಾನೆ ಅದ. ಮತ್ತು ಅಲ್ಲಿ ಇನ್ನೊಂದು ಚಾಲುಕ್ಯ ನಗರ ಒಳಗೆ ಕೂಡ ಒಂದು ಅಲ್ಲಿ ಕಸಾಯಿಖಾನೆ ಅದ. ಇವು ಏನಾಗ್ಬಿಟ್ಟು ಅಂದ್ರೆ ಸಾರ್ವಜನಿಕರು ವಾಸಿಸುವಂಥ ಸ್ಥಳದಲ್ಲಿ ಕಸಾಯಿಖಾನೆಗಳಾಗಿ ಇಲ್ಲಿಗಲ್ ಅವು ಯಾವ ಪರವಾನಗಿ ರಹಿತ ಕಸಾಯಿಖಾನೆಗಳದಾವ. ಅದನ್ನು ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ತಿಳಿಸಿದ್ದೇವೆ. ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರಿಗೆ ನಾವು ತಿಳಿಸ್ತೀವಿ. ಯಾಕಂದ್ರೆ ಅವು ಎಲ್ಲ ಇದೀಗ ಇವತ್ತು ಕರ್ನಾಟಕದಾಗ ಅಷ್ಟೇ ಅಲ್ಲ ದೇಶದಾಗ ಗೋ ಆಧಾರಿತ ಕೃಷಿಗೆ ನಾವು ಒತ್ತು ಕೊಡಬೇಕು. ಮತ್ತು ಇವು ಗೋ ಆಧಾರಿತ ಏನು ಕೃಷಿಗೆ ನಾವು ಒತ್ತು ಕೊಡ್ತಾ ಅಂದ್ರೆ ಇವತ್ತು ಮಣ್ಣಿನ ಗುಣಮಟ್ಟ ಕುಸಿದು ಹೋಗ್ಬಿಟ್ಟದ. ಇವತ್ತು ನೋಡ್ರಿ ಎಲ್ಲ ಕಡೆ ಮಣ್ಣು ಹಾಳಾಗ್ಬಿಟ್ಟದ. ಅವು ಎದಕ್ಕೆ ಹಾಳಾಗ್ಯದಪ್ಪ ಅಂತಂದ್ರೆ ನಾವು ಬರೀ ಟ್ಯಾಕ್ಟ್ರ್ ಇವು JCBಗಳಿಂದ ಬಿತ್ತಿದ್ವಿ ಅಂದ್ರೆ ಬರೀ ಆಕಳ ಸಗಣಿ ಅಷ್ಟೇ ಸಾಕದ. ಅದ್ರಾಗ ಮಣ್ಣೊಳಗೆ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ನಾವು ಫಲವತ್ತಾಗಿ ಭೂಮಿ ಬೆಳಿಬೋದು, ಭೂಮಿ ಫಲವತ್ತಾಗ್ಬೋದು. ಇವತ್ತಿಗೆ ಸಾಕಷ್ಟು ಸೇವ್ ಸಾಯಿಲ್ ಅಂತಂದು ನಮ್ಮ ಕೊಯಂಬತ್ತೂರು ಗುರುಗಳು ಗುರುಗಳು ಗೋ ಸಮ್ಮಾನ ಅಭಿಯಾನ ಆಹ್ವಾನ ಅಭಿಯಾನ ತಂದು ಮಾಡ್ತೀವಿ. ಅದಕ್ಕೆ ಈ ಗೋಗಳನ್ನು ರಾಜಮಾತಾ ಘೋಷಿಸಬೇಕು ಮತ್ತು ರಾಷ್ಟ್ರೀಯ ಮಾತಾ ಘೋಷಣೆ ಮಾಡಬೇಕು. ಅವುಗಳನ್ನು ಯಾರು ಕೊಲ್ತಾರೆ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಮತ್ತು ಪ್ರತಿಯೊಂದು ಗೋ ಆಧಾರಿತ ಕೃಷಿಗೆ ನಾವು ಒತ್ತು ಕೊಡಬೇಕು. ಇವತ್ತು ಆಕಳ ಸೆಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ಸಾಕಷ್ಟು ಇವತ್ತು ರಾಸಾಯನಿಕ ಗೊಬ್ಬರ ಬೆಳೆಸಿ ನಾವೆಲ್ಲ ಮಣ್ಣು ಹಾಳು ಮಾಡ್ಕೊಂಡಿವಿ. ಇವತ್ತು ಆ ಮಣ್ಣು ಉಳಿಸ್ಬೇಕಾಗ್ಯದ, ಇವತ್ತು ದೇಶ ಉಳಿಸ್ಬೇಕಾಗ್ಯದ. ಅದಕ್ಕೆ ಇದೊಂದು ಅಭಿಯಾನದ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕೂಡ ನಾವು ಇದು ಪತ್ರ ಕೊಡ್ತಾ ಇದ್ದೀವಿ. ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಇಲ್ಲಿ ನಗರ ಒಳಗೆ ಇಲ್ಲಿಗಲ್ ಕಸಾಯಿಖಾನೆಗಳು ಭಾಳ ಆಗ್ಯಾವ. ಅವು ಸಾರ್ವಜನಿಕ ಇರ್ತಕ್ಕಂಥ ಜಾಗ ಒಳಗೆ ಅದಾವ ಸರ್. ಎಲ್ಲರೂ ಅವು ಸಾರ್ವಜನಿಕರಲ್ಲಿ ಎಲ್ಲರಂಥ ಪರಿಸ್ಥಿತಿ ಆಗ್ತದೆ. ಅಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಮನೆಗಳು ವಾಸನೆ ಅಲ್ಲಿ ಅವ್ರ ಮನ್ಯಾಗ ಕುಂದ್ರಲಾಕ್ಕೆ ಬರೋದಿಲ್ಲ. ಅಂಥ ಒಂದು ನಮ್ಮ ನಗರದ ಗ್ಯಾಂಗ್ ಬಾಡಿ ಶಾಂತಿನಗರ ಅಲ್ಲೊಂದು ಚಾಲುಕ್ಯ ನಗರ ಮತ್ತು ಇನ್ನು ಎಲ್ಲೆಲ್ಲೋ ಇಲ್ಲಿಗಲ್ ಕಸಾಯಿಖಾನೆಗಳು ಪರ್ಮಿಷನ್ ಇಲ್ಲ. ಈ ಜಿಲ್ಲಾಡಳಿತ ಇವತ್ತು ಜಿಲ್ಲಾ ಪೊಲೀಸ್ ಅವ್ರ ಕಣ್ಣು ತೆಳಗೆ ಇಂಥವೆಲ್ಲ ನಡೀತದೆ. ಅವು SP ಆಫೀಸ್ನಿಂದ ಭಾಳ ಹತ್ತಿರ ಇರ್ತಕ್ಕಂಥದ್ದು. ನೀವು ಇವತ್ತಿಗೆ ದರ್ಗಾ ಕ್ರಾಸಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು. ಅಂಥ ಒಂದು ಪ್ರಸಂಗ ಎದುರಾಗ್ತದೆ. ಅದಕ್ಕೆ ಅವ್ರು ರಕ್ಷಣೆ ಮಾಡಬೇಕು ಆ ಗೋವುಗಳಿಗೆ ಮತ್ತು ಇಲ್ಲಿಗಲ್ ಕಸಾಯಿಖಾನೆಗಳನ್ನು ಮುಚ್ಚಿಸ್ಬೇಕು. ಮತ್ತು ಇದರ ಮುಖಾಂತರ ಸಹಿ ಸಂಗ್ರಹ ಮಾಡಿ ತಮಗೆ ನಡು ಬರ್ತಾರೆ.
ಓಕೆ